ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಬನ್ನಿ ಫ್ರೆಂಡ್ಸ್, ನಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಮ್ಮ ಬ್ಲಾಗಲ್ಲಿ ಇವತ್ತು ಏನು ವಿಶೇಷತೆ ಇದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಹಾಗೆ ನೋಡ್ರಿ, ಯಾರೆಲ್ಲ ನೋಡ್ತಾ ಇದ್ದೀರಾ ವಿಡಿಯೋನ, ವಿಡಿಯೋ ಸ್ಕಿಪ್ ಮಾಡಿದೆ ನೋಡ್ರಿ, ಎಲ್ಲ ವಿಡಿಯೋ ವಾಚ್ ಮಾಡಿರಿ. ಹಾಗೆ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿರಿ ಫ್ರೆಂಡ್ಸ್. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಬನ್ನಿ ನಮ್ಮ ವಿಡಿಯೋದಲ್ಲಿ ಏನು ವಿಶೇಷತೆ ಇದೆ ಅಂತ ನೋಡೋಣ ಬನ್ನಿರಿ. ಇವತ್ತು ಈಗ ನೋಡ್ರಿ, ನಾನೇನಂದ್ರೆ ಸ್ವಲ್ಪ ಬಿರಿಯಾನಿ ಮಾಡ್ತಾ ಇದ್ದೇನೆ ರೀ, ಚಿಕನ್ ಬಿರಿಯಾನಿ ಸಂಜೆ ಊಟಕ್ಕೆ. ಯಾಕಂದರೆ ಸಾರೆಲ್ಲ ಹಾಗೆ ಇದೆ, ಅದಕ್ಕೆ ಯಾಕೋ ಬೇಡವಾಯಿತು ಸಾರೆಲ್ಲ ಏನು, ಅದಕ್ಕೆ ಚಿಕನ್ ತರಿಸಿ ಸ್ವಲ್ಪ ಬಿರಿಯಾನಿ ಮಾಡಬೇಕಂತ ಈಗ ಬಿರಿಯಾನಿ ಮಾಡ್ತಿದ್ದೇನೆ ರೀ. ಹಾಗೆ ಬೇಗ ಬೇಗ ಸಂಜೆ ಕೂಡ ಆಗಿದೆ, ಕರೆಂಟ್ ಇದ್ದಿದ್ದಿಲ್ಲ, ಇವಾಗ ಬಂದಿದೆ. ನಾನೆಲ್ಲ ರೆಡಿ ಮಾಡ್ಕೊಂಡ್ಮೇಲೆ ಸಾರು ಮಾಡೋಕ್ಕೆ ಕರೆಂಟು ಇರಲಿಲ್ಲ, ಅದಕ್ಕಾಗಿ ಬಿರಿಯಾನಿ ಮಾಡಬೇಕಂತ ನೋಡ್ರಿ ಎಸ್ಟಿಮೇಟ್ ಹಾಕ್ಕೊಂಡಿದ್ದೀನಿ. ಕರೆಂಟು ಕೂಡ ಬೆಳಗ್ಗೆ ಹೋಗಿದ್ದು ಇವಾಗ ಬಂದಿದೆ. ಮೊಬೈಲಲ್ಲೂ ಚಾರ್ಜ್ ಇರಲಿಲ್ಲ, ಇವಾಗ ಚಾರ್ಜ್ ಮಾಡ್ಕೊಂಡೆ ನೋಡ್ರಿ. ಈಗ ನಾನು ಚಾರ್ಜ್ ಮಾಡ್ಕೊಂಡು ಬಿರಿಯಾನಿ ಮಾಡೋಕ್ಕಂತೆ ನೋಡ್ರಿ. ಹೀಗೆ ನೋಡ್ರಿ, ಎಲ್ಲ ಮಸಾಲೆ ಐಟಮ್ ಎಲ್ಲ ಜೋಡಿಸ್ಕೊಂಡು ಬಿಟ್ಟೇನಿ ರೀ. ನೋಡ್ರಿ, ಮಸಾಲೆ ಪೌಡ್ರ್, ಇದು ಬಿರಿಯಾನಿ ಚಿಕನ್ ಮಸಾಲ ಪೌಡ್ರ್ ನೋಡ್ರಿ. ಇದು ತುಂಬ ಚೆನ್ನಾಗಿ ಇದ್ರಲ್ಲಿ ಫ್ಲೇವರ್ ಕೊಡುತ್ತೆ ನೋಡ್ರಿ. ಎಲ್ಲ ಕೊತ್ತಂಬರಿ ಬೆಳ್ಳುಳ್ಳಿ ಪೇಸ್ಟು, ಇಲ್ಲಿ ನೋಡ್ರಿ, ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಇದ್ರಾಗ ಐತ್ರಿ. ಇದೊಂಥರ ಎಲೆ ನೋಡ್ರಿ, ಇದು ಬಿರಿಯಾನಿ ಮಾಡಿದರೆ ಇದು ಹಾಕಲೇಬೇಕು, ಇದು ಚೆನ್ನಾಗುತ್ತೆ. ಆಮೇಲೆ ಸ್ವಲ್ಪ ಬಿರಿಯಾನಿ ಸೊಪ್ಪು ಕೂಡ ಐತೆ ನೋಡ್ರಿ. ಇದಂತೂ ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ. ಇದು ಹಾಕಿದ ಕೂಡಲೇ ಬಿರಿಯಾನಿ ಅಂತಲೇ. ಮೆಂತ್ಯ ಸೊಪ್ಪು ನೋಡ್ರಿ, ಇದು ಒಣಗಿಸಿದ ಮೆಂತ್ಯ ಸೊಪ್ಪು ಅಂತಾರಲ್ಲ ಅದು ನೋಡ್ರಿ. ಇದು ಅದಕ್ಕೆ ಕಸ್ತೂರಿ ಮೇಥಿ ಅಂತ ಹೆಸರು ನೋಡ್ರಿ. ಟಮಾಟೆ ಹಣ್ಣು, ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಆಮೇಲೆ ಇದ್ರೊಳಗಡೆ ನೋಡ್ರಿ ಆಮೇಲೆ ಇದ್ರೊಳಗಡೆ ಪುದೀನ ಇದೆ ನೋಡ್ರಿ. ಹಾಗೆ ಇವೆಲ್ಲ ಸೇರಿಸಿಟ್ಕೊಂಡಿದ್ದೀನಿ. ಇಲ್ಲಿ ಖಾರ ಪುಡಿ, ಅರಿಶಿನ ಪುಡಿ ಎಲ್ಲ ತಗೊಂಡಿದ್ದೀನಿ ರೀ. ಇವಾಗ ಸ್ವಲ್ಪ ಅರ್ದು ಬಿಡ್ತೇನೆ ರೀ, ಇವೆರಡು ಅರ್ದು ಇವತ್ತು ಬಿರಿಯಾನಿ ಮಾಡ್ಬೇಕಂತ ನೋಡ್ರಿ. ನಾನು ಸ್ವಲ್ಪ ಬೇಗ ಆಗುತ್ತೆ, ಅರ್ದು ಎಣ್ಣೆಯಲ್ಲಿ ಕರೆದು ಬಿರಿಯಾನಿ ಮಾಡ್ತದೆ ನೋಡ್ರಿ. ಇದೊಂಥರ ಸ್ಪೆಷಲ್ ಬಿರಿಯಾನಿ ನೋಡ್ರಿ. ನಾನು ಎಲ್ಲ ಐಟಮು ಅರ್ದು ಮಾಡ್ತಾ ಇದ್ದೇನೆ ಫ್ರೆಂಡ್ಸ್. ಇವತ್ತು ಮಸಾಲೆ ಅರ್ದಂಗೆ ಅರ್ದು ಮಾಡ್ತಾ ಇದ್ದೇನೆ ರೀ. ಯಾವುದು ಹಿಡಿದಿರಲ್ಲ ನೋಡ್ರಿ. ಹಸಿ ಮೆಣಸಿನ್ಕಾಯಿ, ಈರುಳ್ಳಿ, ಟಮಾಟೆ ಹಣ್ಣು, ಆಮೇಲೆ ಇವೆಲ್ಲದೂ ಅರಿತೇನೆ ರೀ. ಇವಾಗ ನಾನು ಅರ್ದು ಒಂಥರ ಮಸಾಲೆ ಥರ ಮಾಡ್ಕೋಬೇಕಂತ. ಒಣ ಮಸಾಲೆ ಅಂದರೆ ಇವಿಷ್ಟೇ ನೋಡ್ರಿ ಹಾಕೊಳ್ಳೋದು. ಇವನ್ನೆಲ್ಲ ಈ ಒಣ ಮಸಾಲೆ ಇದಷ್ಟೇ ಮೇಲಿಂದ ಹಾಕ್ಕೊತೇನೆ ರೀ. ಇವೆಲ್ಲ ಅರಿತಾ ಇದೆ ನೋಡ್ರಿ. ನಾನು ಇವನ್ನೆಲ್ಲ ಸ್ವಲ್ಪ ಅರಿತಾ ಇದೆ ನೋಡ್ರಿ. ಅರ್ದು ಮಾಡ್ತೇನೆ ನೋಡ್ರಿ. ತುಂಬ ಚೆನ್ನಾಗುತ್ತೆ ಫ್ರೆಂಡ್ಸ್, ಯಾಕಂದರೆ ಅಕ್ಕಿಗೆಲ್ಲ ಮಸಾಲೆ ಹತ್ತುತ್ತಲ್ರಿ, ಅದಕ್ಕೆ ನೋಡ್ರಿ ಇಷ್ಟನ್ನು ಅರಿತಾ ಇದ್ದೇನೆ ರೀ. ನೋಡ್ರಿ, ಈ ಥರ ಅರ್ತಿದೆ ನೋಡ್ರಿ, ತರಿಯಾಗಿ ಈ ಥರ ಅರ್ತಿದ್ದೇನೆ. ಇವಾಗ ಎಣ್ಣೆಯಲ್ಲಿ ಇದನ್ನೆಲ್ಲ ಇವೆಲ್ಲ ಮಸಾಲೆ ಇದಾವಲ್ಲ ಎಲ್ಲ ಕರ್ಕೊಬಿಡ್ತೇನೆ ರೀ. ಅಂದರೆ ಎಣ್ಣೆಯಲ್ಲಿ ಚೆನ್ನಾಗಿ ಕುದಿಬೇಕು ನೋಡ್ರಿ. ಈ ಮಸಾಲೆ ಹಸಿ ಅಂಶ ಎಲ್ಲ ಹೋದರೆ ಚೆನ್ನಾಗಿ ಅದೊಂಥರ ಬಿರಿಯಾನಿ ಆಗುತ್ತೆ ನೋಡ್ರಿ. ಇವಾಗ ನೋಡ್ರಿ, ಎಣ್ಣೆ ಚೆನ್ನಾಗಿ ಕಾದಿತ್ತು ರೀ. ಅರ್ದಿರುವಂಥ ಮಸಾಲೆ ಹಾಕ್ಬಿಡ್ತೇನೆ ನೋಡ್ರಿ. ಇದು ಈಸಿ ಟ್ರಿಕ್ಕಲ್ಲಿ ಮಾಡುವಂಥ ಬಿರಿಯಾನಿ ನೋಡ್ರಿ, ಬೇಗ ಮಾಡ್ಬೋದು ಇದು. ಎಣ್ಣೆಯಲ್ಲಿ ಟಮಾಟೆ ಹಣ್ಣು, ಈರುಳ್ಳಿ ಎಲ್ಲ ಚೆನ್ನಾಗಿ ಸಣ್ಣಕ್ಕಾಗೋವರೆಗೂ ಎಣ್ಣೆಯಲ್ಲಿ ಫ್ರೈ ಮಾಡ್ತಾರೆ. ಇದು ಮಾತ್ರ ಅರ್ಧ ಹಾಕಿದರೆ ಇದು ಬೇಗ ಆಗುತ್ತೆ ನೋಡ್ರಿ. ಇದೊಂಥರ ನೋಡ್ರಿ, ಈ ಥರ ಎಣ್ಣೆಯಲ್ಲಿ ಇದು ಕೂಡ ಅಕ್ಕಿಗೆ, ಮಟನ್ನಿಗೆ ಆಗಲಿ ಚಿಕನಿಗೆ ಆಗಲಿ ತುಂಬ ಚೆನ್ನಾಗಿ ಹತ್ತು ಬಿಡುತ್ತೆ ನೋಡ್ರಿ ಮಸಾಲೆ. ಈ ಥರ ಮಾಡ್ಕೊಬಿಟ್ರೆ ಈ ಥರನೂ ಮಾಡ್ಬೋದು ನೋಡ್ರಿ. ಮಸಾಲೆ ಎಷ್ಟು ಚೆನ್ನಾಗಿ ಎಣ್ಣೆ ಕುದಿತಾ ಐತಿ, ಎಲ್ಲ ಎಣ್ಣೆ ಅಂಶ ಎಲ್ಲ ಮ್ಯಾಲೆ ಬರ್ತಾಯಿತ್ತು ನೋಡ್ರಿ. ಹಾಗೆ ಈ ಪುಡಿಗಳೆಲ್ಲ ಹಾಕ್ಬಿಡ್ತೇನೆ ನೋಡ್ರಿ. ಇವಾಗ ಎಲ್ಲಿ ಕೂಡ ಇದೇನಿಲ್ಲ ನೋಡ್ರಿ, ಎಲ್ಲ ಏನೇನು ಐಟಮ್ಸ್ ಅದಾವೆ ಎಲ್ಲ ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು ಅಷ್ಟೇ ನೋಡ್ರಿ. ಇದು ಮಾತ್ರ, ಈ ಬಿರಿಯಾನಿ ಮಾತ್ರ. ಉಳಿದವೆಲ್ಲ ಮಸಾಲೆ ಎಲ್ಲ ಎಣ್ಣೆಲಿ ಕರೆದು ಮಾಡಿದರೆ ಇದು ಮಾತ್ರ ಎಲ್ಲ ಸೇರಿಸಿ ಎಣ್ಣೆಲಿ ಕರೆಯೋದು ನೋಡ್ರಿ. ಇದು ಸುಲಭ ರೀತಿಯ ಬಿರಿಯಾನಿ ನೋಡ್ರಿ. ಇದು ಕೂಡ ಚೆನ್ನಾಗ್ತೈತೆ ರೀ. ತುಂಬ ಇದಂತೂ ಹೆಂಗೆ ಟೇಸ್ಟ್ ಕೊಡುತ್ತೆ ಅಂದರೆ ಎಲ್ಲ ಮಸಾಲೆ ಹಾಗೆ ಹತ್ತು ಬಿಡುತ್ತಲ್ಲ, ತುಂಬ ಚೆನ್ನಾಗಿ ಮಸಾಲೆ ಅಕ್ಕಿಗಾಗಲಿ ಚಿಕನಿಗಾಗಲಿ ಹತ್ತುತ್ತೆ. ಅದಕ್ಕೆ ತುಂಬ ಟೇಸ್ಟ್ ಕೊಡುತ್ತೆ ನೋಡ್ರಿ. ಇದು ಸ್ವಲ್ಪ ಮಸಾಲೆ ಹಸಿ ಅಂಶ ಹೋಗಲಿ, ಆಮೇಲೆ ಚಿಕನ್ ಹಾಕ್ತೇನೆ ರೀ ಇದ್ರಾಗ ಸ್ವಲ್ಪ. ನೋಡಿರಿ, ಒಂದು ಅರ್ಧ ಕೆ ಜಿ ಅಷ್ಟೇ ಚಿಕನ್ ತರಿಸಿದ್ದೀನಿ, ಸಾಕು ಒಂದು ಹೊತ್ತಿಗಂತ. ಜಾಸ್ತಿ ಆದರೂ ಅದು
ಬೆಳಗ್ಗೆಗೆ ತಿನ್ನೋಕ್ಕಾಗಲ್ಲ, ಈಗ ಸಂಜೆಗಲ್ಲ ರಾತ್ರಿಗೆ. ಅದಕ್ಕೆ ಇದ್ರಾಗ ನಾನು ನಿನ್ನ ರಸ ಹಿಂಡಿ ಕಲಸಿಟ್ಟಿದ್ದೆ ನೋಡಿರಿ. ಯಾಕಂದರೆ ನಿಂಬೆ ಹಣ್ಣಿನ ರಸ ಕಲಸಿಟ್ರೆ ಇದು ಚಿಕನ್ನಲ್ಲಿರೋ ಹಸಿ ವಾಸನೆ ಇರುತ್ತಲ್ರಿ, ಹೊಕ್ಕತ್ ನೋಡಿರಿ. ಅದಕ್ಕಾಗಿ ನಾನು ಸ್ವಲ್ಪ ಒಂದು ನಿಂಬೆಹಣ್ಣು ಹಾಕಿ ಕಲಸಿಟ್ಟಿದ್ದೆ. ಹಾಗೆ ಅಕ್ಕಿ ಕೂಡ ತೊಳೆದಿಟ್ಟಿದ್ದೀನಿ ರೀ. ಇವಾಗ ನೋಡಿರಿ, ಅರ್ಧ ಕೆ ಜಿ ಅಕ್ಕಿಗೆ ಅರ್ಧ ಕೆ ಜಿ ಚಿಕನ್ ಹಾಕಿ ಮಾಡ್ತಾಯಿದ್ದೆ ನೋಡಿರಿ, ಒಂದು ಹೊತ್ತಿಗೆ ಆಗೋಷ್ಟು. ಹಾಗೆ ನೋಡಿರಿ, ಈ ಮಸಾಲೆ ಎಲ್ಲ ಎಷ್ಟು ಚೆನ್ನಾಗಿ ಕುದ್ದಿದೆ ನೋಡಿರಿ. ಈ ಚಿಕನ್ನು ಕೂಡ ಇದರಲ್ಲಿ ಹಾಕಿ ಒಂದು ಸ್ವಲ್ಪ ಹೊತ್ತಷ್ಟೇ, ಒಂದು ಹೊಗೆ ಅಷ್ಟು ಸ್ವಲ್ಪ ಬೇಯಿಸ್ಕೊಬಿಡ್ತೇನೆ ನೋಡಿರಿ. ಯಾಕಂದರೆ ಹಸಿ ವಾಸನೆ ಸ್ವಲ್ಪ ಹೋಗ್ಬೇಕು ರೀ. ನೋಡಿರಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಕಲರು ಎಲ್ಲ. ನೋಡಿರಿ ಈ ಥರ ನೋಡಿರಿ, ಒಂದು 5 ನಿಮಿಷ ಚೆನ್ನಾಗಿ ಮಾಡ್ಕೋಬೇಕು ನೋಡಿರಿ ರೋಸ್ಟು. ಆಮೇಲೆ ಅಕ್ಕಿ ಹಾಕಿದ್ರೆ ರೆಡಿ ನೋಡಿರಿ. ಆಮೇಲೆ ಬಿರಿಯಾನಿ ನೋಡಿರಿ, ಕಲರ್ ನೋಡಿರಿ ಹಾಗೆ ಬಿರಿಯಾನಿ ರೆಡಿ ಆಗ್ತಾಯಿದ್ರಿ. ಒಂದು ಸ್ವಲ್ಪ ಟೀ ಇಟ್ಟಿದ್ದೀನಿ. ಇವಾಗ ನಮ್ಮ ಮನೆಯವ್ರು ಬರ್ತಾರ್ರಿ, ಅದಕ್ಕಾಗಿ ಟೀ ಇಟ್ಟಿದ್ದೇನೆ ನೋಡಿರಿ. ಅದಕ್ಕೆ ನಾನು ಸ್ವಲ್ಪ ಟೀ ಮಾಡಿ ಕುಡಿಬೇಕು ಇವಾಗ ಅಂತ. ಹಾಲಲ್ಲೇ ಮಾಡಿದರೆ ಚೆನ್ನಾಗಿರುತ್ತೆ ನೋಡಿರಿ. ನಾವೀಗಂತೂ ಟೀ ಒಂದು 2 ಲೋಟ ಆಗುತ್ತೋ ಇಲ್ಲ ಹಾಲಲ್ಲೇ ಟೀ ಮಾಡೋದು ನೋಡಿರಿ. ಹಾಗೆ ನೋಡಿರಿ, ಒಂದು ಸ್ವಲ್ಪ ಶಾಲೆಗೆ ಬೆಳ್ಳುಳ್ಳಿ ಮತ್ತು ಶುಂಠಿ ತಂದಿದ್ರು ನಮ್ಮ ಟೀಚರು. ಅದಕ್ಕೆ ನೋಡಿರಿ 2 ಸೇರಿಸಿ ಚೆನ್ನಾಗಿ ನೀರಲ್ಲಿ ಫ್ರೆಶ್ ಮಾಡಿ ಮತ್ತೆ ನೆನೆ ಹಾಕಿದ್ದೇನೆ ರೀ. ಎಲ್ಲ ಮಣ್ಣು ಇರುತ್ತಲ್ಲ, ಎಲ್ಲ ಮಣ್ಣು ಹೋಗುತ್ತೆ ಅಂತ ಒಂದು ಸ್ವಲ್ಪ ಎಲ್ಲ ಸುಲಿದು ಶುಂಠಿನ ಎಲ್ಲ ಕೊಯ್ದುಬಿಟ್ಟು ಇವೆರಡೂ ಈಗ ಅರೆದು ಒಂದು ಬಾಕ್ಸಲ್ಲಿ ಹಾಕಿಡ್ಬೇಕು ನೋಡಿರಿ. ಫ್ರಿಜ್ಜಲ್ಲಿ ಯಾವಾಗ ಬೇಕೋ ಅವಾಗ ತಗೊಂಡು ಹೋಗಿ ಚೆನ್ನಾಗಾಗುತ್ತೆ. ಇನ್ನೂ ಮಣ್ಣಿದೆ ನೋಡಿರಿ, 2 ಸತಿ ತೊಳೆದಿದ್ದೀನಿ, ಇನ್ನೂ ಮಣ್ಣಿದೆ ನೋಡಿರಿ. ಇವನ್ನೆಲ್ಲ 2 ಸೇರಿಸಿ ಅರ್ದಿಟ್ಬಿಡ್ತೇನೆ ರೀ. ಇವಾಗ ನೋಡಿರಿ ಫ್ರೆಂಡ್ಸ್, ನಮ್ಮ ಬಿರಿಯಾನಿ ರೆಡಿ ಆಯ್ತು ನೋಡಿರಿ. ಇವಾಗ ನೋಡಿರಿ ಎಷ್ಟು ಚೆನ್ನಾಗಿ ಅಳ್ಳೈತಿ, ರೆಡಿ ಆಯ್ತು ನೋಡಿರಿ. ಸಮೀರನ ಅರ್ಜೆಂಟು ಆಗ್ತಾಯಿದೆ ಇವಾಗ. ಹಾಗೆ ನೋಡಿರಿ ಫ್ರೆಂಡ್ಸ್, ಇನ್ನೆಲ್ಲ ಮ್ಯಾಟೆಲ್ಲ ಇದು ಮ್ಯಾಟಿನ ಮೇಲೆ ಹಾಗೆ ಇಡಂಗಿಲ್ಲ ನೋಡಿರಿ. ಅದಕ್ಕೆ ಈ ಥರ ಒಂದಿಟ್ಟೇ ಇಡಬೇಕು. ಏನಾದರೂ ಬಿಸಿ ಇದ್ದಿದ್ದಿಲ್ಲ ಅಂದರೆ ಇದು ಸುಟ್ಟು ಹೋಗ್ತದೆ ನೋಡಿರಿ. ಇಲ್ಲಾಂದರೆ ಈ ಮ್ಯಾಟಿಗೆ ಐತಲ್ಲ ಕೆಳಗಡೆ ಹಾಗೆ ಇಳಿಸಿ ಇಡೋಂಗಿಲ್ಲ ನೋಡಿರಿ. ಗ್ಯಾಸಿಂದ ಡೈರೆಕ್ಟಾಗಿ ಈ ಥರದ್ದಿಟ್ಟೇ ಇಡಬೇಕು ಅಂತ ನಾನು ಇವಾಗ ನೋಡಿರಿ ಈ ಥರ ಇದು ನಮ್ಮ ಮನೇಲಿ ಅದ್ರ ಮೇಲೆ ಇಡ್ತಾಯಿದ್ದೆ ನೋಡಿರಿ ಪಾತ್ರೆನ. ರೀ ಘಮ ಘಮ ಅಂತ ಇದೆ ಬಿರಿಯಾನಿ ಮಾತ್ರ ಸಖತ್ತಾಗೈತೆ ರೀ. ಮಸಾಲೆ ಎಲ್ಲ ಅರ್ಧ ಹಾಕಿ ಮಾಡಿದೆ ನೋಡಿರಿ, ತುಂಬ ಚೆನ್ನಾಗಾಗಿದೆ ಅಂತೂ. ಬೇಗನೂ ಆಯ್ತು ನೋಡಿರಿ, ಲೇಟ್ ಅಂತೂ ಆಗಲಿಲ್ಲ. ಚೆನ್ನಾಗಿದೆ ನೋಡಿರಿ. ಈ ಥರ ನೀವು ಮಾಡಿ ನೋಡಿರಿ, ಟ್ರೈ ಮಾಡಿ ಫ್ರೆಂಡ್ಸ್. ಬೇಗ ಆಗುತ್ತೆ ನೋಡಿರಿ ಈ ಥರ ಮಸಾಲೆನ ಎಲ್ಲ ಹರ್ಕೊಂಡು ಮಾಡಿದ್ರು ಕೂಡ. ಇದು ಕೂಡ ರೆಡಿ ಮಾಡ್ಕೊಂಡೇನಿ ರೀ. ಇದನ್ನೆಲ್ಲ ಅರ್ದು ಬಿಡ್ತೇನೆ ಇವಾಗ. 2 ಒಂದೊಂದಾಗಿ ಹರ್ಕೊಂಡು ಆಮೇಲೆ ಕಲಸಿಡಕ್ಕೆ ಬರುತ್ತೆ ನೋಡಿರಿ. ಯಾಕಂದರೆ ಭಾಳ ಆಗಿದ್ದಾವೆ, 2 ಜಾರ್ ಆಗ್ಬೋದು ನೋಡಿರಿ ಇದು. ನೋಡಿರಿ ಹಾಗೆ ಗಿಳಿ ಬಿರಿಯಾನಿ ತಿನ್ನಕ್ಕೆ ಕುಂತಾವೆ ನೋಡಿರಿ. ಬಿರಿಯಾನಿ ತಿನ್ನೋ ಗಿಳಿ ಎಲ್ಲಾದರೂ ನೋಡಿದ್ರಿ ಏನ್ರಿ? ಇಲ್ಲಿ ನೋಡಿರಿ, ಇಲ್ಲಿ ಚಿಕನ್ ಪೀಸ್ ಹಾಕಿದ್ದೀನಿ ಈ ಬಟ್ಲಲ್ಲಿ. ಆ ಕಡೆ ನೋಡಿರಿ ರೈಸ್ ಹಾಕಿದ್ದೇನೆ ನೋಡಿರಿ. ಬಿರಿಯಾನಿ ಹೊಡೆಯಕ್ಕೆ ಕುಂತಾವೆ ನೋಡಿರಿ ನಮ್ಮ ಗಿಳಿ. ಅವಕ್ಕೂ ರುಚಿ ಹತ್ತದ್ರಿ, ಏನು ಮಾಡ್ತಾವ್ರಿ, ರುಚಿ ಹತ್ತದಲ್ಲ ಮತ್ತೆ. ಅದಕ್ಕೆ ನೋಡಿರಿ ಹೆಂಗೆ ತಿನ್ನಕ್ಕೆ ಕುಂತಾವೆ. ಖಾ ಬಿಟ್ಟೆ ಬಿಟ್ಟು ಖಾ. ಹಾಗೆ ನೋಡಿರಿ, ಶಾಲೆಗೆ ಸ್ವಲ್ಪ ಕಿರಾಣಿ ಬೇಕಿತ್ತು, ಅದಕ್ಕೆ ತಗೊಂಡೆ ನೋಡಿರಿ. ಇಷ್ಟಕ್ಕೆ ನೋಡಿರಿ 605 ರೂಪಾಯಿ ಆಗೈತೆ ನೋಡಿರಿ. ಇದು ನೋಡಿರಿ, ಇವಿಷ್ಟೇ ಸಾಮಾನಿಗೆ 655 ರೂಪಾಯಿ ಆಗಿದೆ ನೋಡಿರಿ. ಏನು ಕಿರಾಣಿ ಕೊಳ್ಳಂಗಿಲ್ಲ ನೋಡಿರಿ, ಇಷ್ಟೆಲ್ಲ ಕೊಡ್ಬೇಕ್ರಿ ನಾವು ಶಾಲೆಗೆ. ಖಾರ ಪುಡಿ ನೋಡಿರಿ, ಇದು ಖಾರ ಪುಡಿ, ಸೋಪು, ಜೀರಿಗೆ, ಎಣ್ಣೆ ಅಂದರೆ ಸ್ವಲ್ಪ ಎಕ್ಸ್ಟ್ರಾ ಬೇಕೆ ಅಂತ ಹಾಗೆ ತಗೊಂಡಿದ್ವಿ ನೋಡಿರಿ. ಬಟಾಣಿ ಎಲ್ಲ ಹಾಕ್ತೇವ್ರಿ ನಾವು ಪಲಾವಿಗೆ. ನಮ್ಮ ಶಾಲೆಯಲ್ಲಿ ನೋಡಿರಿ ಏಲಕ್ಕಿ, ಲವಂಗ ಎಲ್ಲ ಹಾಕಿ ಬಿಟ್ಟು ಪಲಾವ್ ಮಾಡ್ತೇವೆ. ಮತ್ತು ಎಕ್ಸ್ಟ್ರಾ ಪೇಸ್ಟ್ ಎಲ್ಲ ಇವಾಗ ಹರ್ಕೊಂಡಲ್ಲ ಶಾಲೆಗೆ, ಆ ಥರ ನೋಡಿರಿ. ಇಷ್ಟೆಲ್ಲ ಐಟಮ್ ತಗೊಂಡಿದ್ದೇನೆ. ಸಕ್ಕರೆ ಗಿಕ್ರೆ ಎಲ್ಲ ಇದೆ ರೀ. ಇಷ್ಟಕ್ಕೆ ಬರೀ
605 ರೂಪಾಯಿ ಆಯ್ತು ನೋಡ್ರಿ. ಕಿರಾಣಿದು ಭಾರಿ ಐತಲ್ರಿ ಮತ್ತೆ. ನೋಡ್ರಿ ಇಷ್ಟು ಸಾಮಾನಿದೆ ನೋಡ್ರಿ 605 ರೂಪಾಯಿದ್ದು. ನೋಡ್ರಿ ಇವ್ರು ಬಿರಿಯಾನಿ ತಿಂದು ಮೇಲೆ ಹತ್ತು ಕುಂತಾರ ನೋಡ್ರಿ. ಇವಾಗ ಹೊಟ್ಟೆ ತುಂಬತಲ್ಲ ಮೇಲೆ ಕುಂತಾವ ನೋಡ್ರಿ. ತಿಂತಾ ಇರ್ತಾವ ನೋಡ್ರಿ, ಸುಮ್ಮನೆ ತಿಂತಾ ಇರ್ಬೇಕು ಇಡೀ ದಿನ ಗಿಳಿಗಳಿವು ಪಾಪ. ಅದೇ ಹ್ಯಾಪಿ ನೋಡ್ರಿ ಗಿಳಿವು, ತಿಂತಾ ಇರೋದು ಇಡೀ ದಿನ. ಮತ್ತೆ ಬಂದ್ರಿ, ಮತ್ತೆ ತಿನ್ನಂಗಾಯ್ತು ನೋಡ್ರಿ ಇದಕ್ಕೆ ಬಿರಿಯಾನಿ. ಏನು ಪಕ್ಷಿನಪ್ಪ ಪಾಪ, ಮತ್ತೆ ಹೋಯ್ತು. ತಿಂದ್ಬಿಟ್ಟು ಮೇಲೆ ಕುಂತು ನೋಡ್ರಿ.